श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग ಸಂಪುಟ 17 ಜಿಹಿ ವಿಷಯ ಸಂಗೂನ ಸಾಂಡಿತ ಇಂದ್ರಿಯಾತೇನ ದಂಡಿತ ಪರಿಭೋಗಿಲಿ ನಿಸ್ಸಂಗತ ಕಾಮೇ ಬಿಡದೆ ವಿಷಯ ಸಂಗವನ್ನು ದಂಡಿಸದೆ ಇಂದ್ರಿಯಗಳನ್ನು ನಿಸ್ಸಂಗತೆ ಅನುಭವಿಸುವನು ಕಾಮನೆ ಹೊರತು ಅವನು ವಿಷಯ ಸಂಗವನ್ನು ಬಿಡದೆ ಇಂದ್ರಿಯಗಳನ್ನು ಯಾವುದೇ ರೀತಿಯಾಗಿ ದಂಡಿಸದೆ ಕಾಮನೆಯ ಹೊರತಾಗಿ ನಿಸ್ಸಂಗತೆ ಅನುಭವಿಸುವನು। ಜಿಹಿ ಲೋಕಾಚೇನಿ ಆಧಾರೆ ಲೌಕಿಕೇಚಿ ವ್ಯಾಪಾರೆ ಪಣಸಾಂಡಿಲೆ ನಿರಸುರೆ ಲೌಕಿಕುಹೇ ಜನರ ಆಧಾರದಿಂದ ಅವನು ಅನುಸರಿಸುತ್ತ ಲೌಕಿಕ ವ್ಯವಹಾರವನ್ನು ಬಿಟ್ಟಿರುವನು ಅಜ್ಞಾನವನ್ನು। ಲೌಕಿಕದಲ್ಲಿಯ ಅವನು ಜನರ ಆಧಾರದಿಂದ ಲೌಕಿಕ ವ್ಯವಹಾರವನ್ನು ಅನುಸರಿಸುತ್ತಾ ಲೌಕಿಕದಲ್ಲಿಯ ಅಜ್ಞಾನವನ್ನು ಬಿಟ್ಟಿರುವನು। ಜೈಸಾ ಜನಾಮಾಜಿ ಖೇಚರು असतुची जनानो हे गोचरू तैसा शरीरे तो परी संसारू ನೋಳಖೆ ತಯಾತೆ ಜನರ ಮಧ್ಯದಲ್ಲಿ ಖೇಚರ ದಂತೆ ಇದ್ದು ಜನರಿಗಾಗುವುದಿಲ್ಲ ಗೋಚರ ಅದರಂತೆ ಶರೀರದಲ್ಲಿದ್ದರೂ ಸಂಸಾರ ತಿಳಿಯುವುದಿಲ್ಲ ಅವನಿಗೆ। ಅವನು ಜನರ ಮಧ್ಯದಲ್ಲಿ ಖೇಚರವಾಗಿದ್ದು ಜನರಿಗೆ ಗೋಚರವಾಗುವುದಿಲ್ಲ, ಅದೇ ರೀತಿ ಅವನು ಶರೀರದಲ್ಲಿದ್ದರೂ ಅವನಿಗೆ ಸಂಸಾರವೇನು ತಿಳಿಯುವುದಿಲ್ಲ। ಹೇ असो पवनाचे मेळे जैसे दळीची दळलोळे हे आणिके म्हणती वेगळे ಕಲ್ಲೋಳ ಹೇ। ಅಸ್ತು ಗಾಳಿಯ ಸಹವಾಸದಿಂದಾಗಿ ನೀರಿನಲ್ಲಿಯೇ ನೀರು ಉರುಳಲಾಗಿ ಕಲ್ಪಿಸುವರದನ್ನು ಬೇರೆಯಾಗಿ ತರಂಗವೆಂದು। ಅಸ್ತು ಗಾಳಿಯ ಸಹವಾಸದಿಂದಾಗಿ ನೀರಿನಲ್ಲಿಯೇ ನೀರು ಉರುಳುತ್ತಿರಲಾಗಿ ಜನರು ಅದನ್ನು ತರಂಗವೆಂದು ಬೇರೆಯಾಗಿ ತಿಳಿಯುವರು। ತೈಸೆ ನಾಮರೂಪ ತಯಾಚೆ ಎರವೇ ಬ್ರಹ್ಮಚಿತೋ ಸಾಚೆ ಮನಸಾಮ್ಯ ಆಲೆ ಜಯಾಚೆ ಸರ್ವತ್ರಗ ಅದರಂತೆ ಅವನ ನಾಮರೂಪದ್ದಿರುವುದು ನಿಜವಾಗಿ ಅವನು ಬ್ರಹ್ಮವೇ ಆಗಿರುವುದು ಮನಸ್ಸು ಸಾಮ್ಯಾವಸ್ಥೆ ಹೊಂದಿರುವುದು ಯಾವಾಗಲೂ। ಯಾರ ಮನಸ್ಸು ಯಾವಾಗಲೂ ಸಾಮ್ಯಾವಸ್ಥೆ ಹೊಂದಿರುವುದು ಅವನ ವ್ಯವಹಾರವೆಲ್ಲವೂ ನಾಮರೂಪದ್ದೇ ಇರುವುದು, ಆದರೂ ಅವನು ನಿಜವಾಗಿ ಬ್ರಹ್ಮವೇ ಆಗಿರುವನು। ಐಸೇನಿ ಸಮದೃಷ್ಟಿ ಜೋ ಹೋಯೆ ತಯಾ ಪುರುಷ ಲಕ್ಷಣ ಹಿ ಆಹೆ ಅರ್ಜುನ ಸಂಕ್ಷೇಪೆ ಸಾಂಗೇನ ಪಾಹೆ ಅಚ್ಯುತ ಮನೆ। ಈ ರೀತಿ ಸಮದೃಷ್ಟಿಯುಳ್ಳ ಪುರುಷನು ಹೊಂದಿರುವನೋ ಯಾವ ಕೆಲವು ಲಕ್ಷಣಗಳನ್ನು ಅರ್ಜುನ ಸಂಕ್ಷಿಪ್ತವಾಗಿ ಹೇಳುವೆನೆಂದ ಅವುಗಳನ್ನು ಶ್ರೀಕೃಷ್ಣನು ಅರ್ಜುನನಿಗೆ, ಹೇ ಅರ್ಜುನ, ಈ ರೀತಿಯಾಗಿ ಸಮದೃಷ್ಟಿಯುಳ್ಳ ಪುರುಷನು ಯಾವ ಕೆಲವು ಲಕ್ಷಣಗಳನ್ನು ಹೊಂದಿರುವನು
ಅವುಗಳನ್ನು ನಾನು ನಿನಗೆ ಸಂಕ್ಷಿಪ್ತವಾಗಿ ಹೇಳುವೆನೆಂದನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.